ರಾಜ್ಯ ಹೆದ್ದಾರಿಯಲ್ಲಿ ಮಾಜಿ ಶಾಸಕ ಸೋಮಲಿಂಗಪ್ಪ ಹಾಗೂ ರೈತರ ಪ್ರತಿಭಟನೆ. ಈ ವೇಳೆ ತಾಲೂಕಿನ ಜೋಳ ಖರೀದಿ ಕೇಂದ್ರಗಳು ಸಂಪೂರ್ಣವಾಗಿ ಹದಗೆಟ್ಟ ಕಾರಣ ರೈತರು ಪರದಾಡುವಂತಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ತಂದಿರುವ ಜೋಳದ ಚೀಲಗಳು ಮಳೆಗೆ ನೆನೆದು ಮೊಳಕೆ ಬಂದು ಅವ್ಯವಸ್ಥೆಯಾಗಿದೆ. ಇದನ್ನು ಸರಿಪಡಿಸಿ ಜೋಳವನ್ನು ಆದಷ್ಟು ಬೇಗನೆ ಖರೀದಿ ಮಾಡಿ ಎಲ್ಲ ರೈತರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಗೆ ಆಗಮಿಸಿದ ತಹಸೀಲ್ದಾರ್ ಮಾತನ್ನ ಲೆಕ್ಕಿಸದೆ ಮುಂದುವರಿಸಿದರು. ರೈತರಿಗೆ ನ್ಯಾಯವಿಲ್ಲದಿದ್ದಾಗ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಗಂಟೆ ನೀಡಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರು ಕೊಂಡನಾಳ ಮಲ್ಲಿಕಾರ್ಜುನ್ ಎ ಸ್ವಾಮಿ, ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಎಂಎಸ್ ಸಿದ್ದಪ್ಪ, ಮುಖಂಡರು ಮಹಾದೇವ, ರಾಮಕೃಷ್ಣ, ವೈಡಿ ವೆಂಕಟೇಶ್, ವೀರನಗೌಡ ರೈತರು ಭಾಗಿಯಾಗಿದ್ದರು. ಜೋಳ ಟ್ರ್ಯಾಕ್ಟರ್ ತಗೊಂಡು ಎಷ್ಟು ದಿನ ಆಯ್ತು? ನೀವು ಜೋಳ ಟ್ರ್ಯಾಕ್ಟರ್ ತಗೊಂಡು 10 ದಿನ ಆಯ್ತು ನೋಡ್ರಿ. 10 ದಿನಕ್ಕೆ ಗಾಡಿಗೆ ಬಂದು 1000 ರೂಪಾಯಿ, ಚೀಲಕ್ಕೆ 25 ರೂಪಾಯಿ ಬರ್ತದೆ. ಒಂದು ಗಾಡಿ ಕನಿಷ್ಠ ಏನಿಲ್ಲ ಅಂದರೆ 15,000 ರೂಪಾಯಿ ಬರ್ತದೆ. ನಮಗೆ ಉಳಿಯೋದೇ ಅದ್ರಾಗ 7-8 ಸಾವಿರ ಕೇವಲ. ಇಲ್ಲಿ ಬಂದು ಒಂದು ವಾರ ಆಯ್ತು ಸ್ಟಾಪ್ ಆಗಿ ಗೆಲ್ಲಿ ಹಾಕಿ ಮಳೆ ಬಂದು ಮೊಳಕೆ ಹೋಗೋದು ಏನೇನಿಲ್ಲ ನಮಗೆ ಲಾಭನಿಲ್ಲ. ಇದೇನು ಟೋಕನ್ನು ಲಾಗಿನ ಓಪನ್ ಆಗೋದು ತಿಂತಾರೆ ಎಲ್ಲರೂ. ತಹಸೀಲ್ದಾರ್ ಆಫೀಸಿಗೆ ಮನವಿ ಮಾಡಿದ್ವಿ, ಎಲ್ಲರೂ ಬಂದರೂ ಏನು ಮಾಡಿಲ್ಲ. ಇವತ್ತಿಗೆ 10 ದಿನ ಆಯ್ತು. ಇವತ್ತು ಯಾರ್ಯಾರು ಅಧಿಕಾರಿ ಹೋಗಿ ಮುಚ್ಚಿ ಗೊತ್ತಿಲ್ಲ. ಮೊಳಕೆ ಬಂದು ಬೇಕಾದಂಗೆ ಕೆಳಗಳು ಒಂದೊಂದು ಲಾಟಿಗೆ 15-20 ಮೊಳಕೆ ಬಂದಿದೆ. ಅದಕ್ಕೆ ಏನೋ ಪರಿಹಾರ ಕೊಡಬೇಕು ಮನವಿ ಮಾಡಿ. ಈಗ ಲೆಟ್ರ್ ಕೂಡ ಭಾಳ 30 ವರ್ಷ ಇದ್ದಂಗಿಲ್ಲ ಇಲ್ಲಿ ನಮ್ಮ ಲೋಕಲ್ ಸಿಸ್ಟಮು ಎಲ್ಲ ಗಂಭೀರ ಆಯಿತು. ಈಗ ಮಳೆಗಾಲ ಫುಲ್ ಬರೋಕ್ಕಾಗ್ತಿದೆ. ಎಲ್ಲ ಜೋಳಗಳೆಲ್ಲ ಎಲ್ಲ ತೊಳೆದು ಮೊಳಕೆ ಬರೋಕ್ಕಾಗ್ತದೆ. ಬೇಕಿದ್ರೆ ನೋಡಿ ಎಲ್ಲ ಲೈನ್ಗಳಿಗೆ ಸೇಫ್ಟಿ ಮಾಡಿ. ಅಲ್ಲಿ ಈಗ 110 ಗಾಡಿ ಟ್ರ್ಯಾಕ್ಟರ್ ನಿಂತಿದ್ದಾರೆ. ಇದಕ್ಕೇನು ಪರಿಹಾರ ಸೂಚನೆ ನೀವೇ ಹೋಗಿ ನೋಡ್ತೀವಿ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರ್ಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.